ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಈ ದ್ವಿತೀಯ PUCಗಾಗಿ ಎರಡನೇ ಟೆಸ್ಟ್ ಅನ್ನು ನಡೀತಾ ಇದೆ, ಕಿರು ಪರೀಕ್ಷೆ. ಅದರಲ್ಲಿ ಈ ಸೋಷಿಯಾಲಜಿಯಲ್ಲಿ ಕ್ವಶನ್ ಪೇಪರನ್ನು ನೋಡೋಣ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಆಲ್ರೆಡಿ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ವಿಡಿಯೋಗಳ ಲಿಂಕನ್ನು ಕೊಡ್ತೀನಿ, ಖಂಡಿತವಾಗಿ ನೋಡಿ. ಚೆನ್ನಾಗಿ ಓದ್ಕೊಂಡು ಹೋಗಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ಫಸ್ಟ್ 4 ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಸೊ ಮೊದಲ ಪ್ರಶ್ನೆ ಕೊಟ್ಟಿದ್ದಾರೆ, ದೋರಾಯು ಆದಿವಾಸಿ ಮಾರುಕಟ್ಟೆಯ ಅಧ್ಯಯನವನ್ನು ನಡೆಸಿದವರು ಯಾರು ಅಂತ ಕೇಳಿದ್ದಾರೆ. ಜಾರ್ಜ್ ರಿಟ್ಟರ್ ಇದೆ, ಗುನ್ನಾರ್ ಮೀಡಾಲ್, ಬ್ಯೂಮರ್ ಮತ್ತು ಅಲ್ಫ್ರೆಡ್ ಗೆಲ್. ಎರಡನೇ ಪ್ರಶ್ನೆ, ವೆಲ್ತ್ ಆಫ್ ನೇಷನ್ ಕೃತಿಯ ಲೇಖಕರು ಯಾರು? BS ಗುಹಾ, SC ಧುಬೆ, AR ದೇಸಾಯಿ, ಆಡಮ್ ಸ್ಮಿತ್. ಮೂರನೇ ಪ್ರಶ್ನೆ, ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಟ್ಟ ವ್ಯಕ್ತಿ? A. GS ಗುರೈ, B. MN ಶ್ರೀನಿವಾಸ, C. GK ವೀರೇಶ, D. MS ಸ್ವಾಮಿನಾಥನ್. ಪ್ರಶ್ನೆ 4, ಕರ್ನಾಟಕದಲ್ಲಿ ಮೊಟ್ಟಮೊದಲು ದಿನಪತ್ರಿಕೆ ಪ್ರಾರಂಭಿಸಿದವರು ಅಂತ ಕೇಳಿದ್ದಾರೆ. ಹರ್ಮನ್ ಮೋಗ್ಲಿಂಗ, ರಾಜಾರಾಮ್ ಮೋಹನ್ ರಾಯ್, ಡಾಕ್ಟರ್ BR ಅಂಬೇಡ್ಕರ್, DV ಗುಂಡಪ್ಪ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ವರ್ಲ್ಡ್ ವೈಲ್ಡ್ ವೆಬ್ ಅನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಇನ್ನು ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೆದವರು ಯಾರು? ಕನ್ನಡದ ಮೊದಲ ದಿನಪತ್ರಿಕೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಹೊಂದಿಸಿ ಬರೆಯಲಿರ್ತಕ್ಕಂಥ ಪ್ರಶ್ನೆಗಳಿದಾವೆ. ಟೆಲಿಶಾಪಿಂಗ್ ಅಂತ ಕೇಳಿದ್ದಾರೆ, ಮಾಧ್ಯಮ ದೊರೆ, ಆಮೇಲೆ ಮಕಾ ಡೊನಾಲ್ಡೀಕರಣ ಅಂತ ಕೇಳಿದ್ದಾರೆ. ಇನ್ನು 1 ಮಾರ್ಕ್ ಕ್ವಶನ್ಸ್ಗಳನ್ನ ಯಾವಿದೆ ಕೇಳಿದಾರಪ್ಪ ಅಂದ್ರೆ, ಭಾರತದ ಒಂದು ವ್ಯಾಪಾರಿ ಸಮುದಾಯವನ್ನು ತಿಳಿಸಿ, ನಗರೀಕರಣ ಅಂದರೆ ಏನು, TRPಯನ್ನು ವಿಸ್ತರಿಸಿರಿ, ರೂರಲ್ ಸೋಷಿಯಾಲಜನ್ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದ್ದಾವೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರೋಣ. ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿದರೆ, ಕರ್ನಾಟಕದ ಯಾವುದಾದರೂ 2 ಜನಪ್ರಿಯ ವಾರ್ತಾವಾಹಿನಿಗಳನ್ನು ಬರೀರಿ. ಮುಂದೆ ಗ್ರಾಮ ಸಮುದಾಯ ಅಂದರೆ ಏನು, ಈ ಕೃಷಿಯನ್ನು ಅಭ್ಯಾಸವನ್ನು ಮಾಡಲಿಕ್ಕೆ ಕರ್ನಾಟಕದಲ್ಲಿ ರಚಿಸಲಾದ 2 ಸಮಿತಿಗಳನ್ನು ತಿಳಿಸ್ರಿ, ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸ್ರಿ. ಇನ್ನು 5 ಮಾರ್ಕ್ಸ್ ಕ್ವಶನಲ್ಲಿ ಪುಷ್ಕರ್ ವಾರ್ಷಿಕ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೀರಿ, ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸ್ರಿ, ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ವಿವರಿಸ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇದನ್ನು ನೋಡ್ಕೊಂಡು ಹೋದರೂ ಕೂಡ ನಿಮ್ಮದು ಕೆಲಸ ಆಗ್ತದೆ. ಸೊ ಚೆನ್ನಾಗಿ ಒಳ್ಳೆಯ ಅಂಕಗಳನ್ನು ಸಹಿತ ಗಳಿಸ್ಬೋದು. ಇನ್ನು ಲಾಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಸಮೂಹ ಮಾಧ್ಯಮಗಳ ಪ್ರಕಾರಗಳು ಅಥವಾ ಭಾರತದ ನಗರಗಳ ಸಮಸ್ಯೆಗಳು ಅನ್ನೋದನ್ನು ಕೇಳಿದ್ದಾರೆ. 2ರಲ್ಲಿ 1ಕ್ಕೆ ಬರೀಬೇಕು. ಇಷ್ಟು ಲಾಸ್ಟ್ ಇಯರಲ್ಲಿ ನಡೆದಿರ್ತಕ್ಕಂಥ ಸೋಷಿಯಾಲಜಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ನಿಮಗಾಗಿ ಜಸ್ಟ್ ಮಾಡೆಲ್ ಅಂತ ಹಾಕಿದ್ದೀನಿ. ಚೆನ್ನಾಗಿ ನೋಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.